ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿಯಲ್ಲಿ 1 ಕಪ್ ಚುರುಮುರಿಯನ್ನು ಬಳಸ್ಕೊಂಡು ಚುರುಮುರಿಯಿಂದ ಸಾಫ್ಟಾದ ಫಡ್ಡನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ಕಪ್ಪಿನಿಂದ 2 ಕಪ್ ಆಗುವಷ್ಟು ನಾನು ಇಲ್ಲಿ ಚುರುಮುರಿಯನ್ನು ಈ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕ್ಕೊಳ್ಳಿ. ನಾವು ಮಾಡಿರುವಂಥ ಫಡ್ಡು ಕೂಡ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 2 ಕಪ್ ಆಗುವಷ್ಟು ಚುರುಮುರಿಯನ್ನು ಹಾಕ್ಕೊಂಡು ಇದಕ್ಕೆ ಇವಾಗ ನಾವು ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನಾವು ಇದು ನೆನೆಸ್ಕೊಳ್ಬೇಕಾಗುತ್ತೆ. ಈ ರೀತಿ ಒಂದು ಕೈಯಿಂದ ಒಂದು ಸ್ವಲ್ಪ ಕೆಳಗೆ ಮೇಲೆ ಮಾಡಿಕೊಂಡು ನಾವು ಇದು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಇದಕ್ಕೆ ನಾವು ಚುರುಮುರಿ ಅಂತಲೂ ಕರಿತೇವೆ ಮತ್ತು ಅಳ್ಳು ಅಂತಲೂ ಕೂಡ ಕರಿತೀವಿ. ನೋಡಿ, ಒಂದು 5ರಿಂದ 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು, ತುಂಬ ಬೇಗನೆ ನೆಂದು ಹೋಗುತ್ತೆ. 5 ನಿಮಿಷ ಆದಮೇಲೆ ನಾನು ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ನೆಂದಿದೆ ಅಂತ ನೀವು ನೋಡ್ಬೋದು. ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ. ಇವಾಗ ನಾವು ಇದರಲ್ಲಿರುವ ನೀರನ್ನು ಈ ರೀತಿ ಹಿಂಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೀರಿರಬಾರ್ದು, ಅದರಲ್ಲಿ ಚೆನ್ನಾಗಿ ಹಿಂಡ್ಕೊಂಡು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಷ್ಟು ಎಲ್ಲ ಚುರುಮುರಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಯಾವ ಕಪ್ಪಿನಿಂದ ಚುರುಮುರಿಯನ್ನು ತೊಗೊಂಡಿದ್ದೀನೋ ಅದೇ ಕಪ್ಪಿನಿಂದ 1 ಕಪ್ ಆಗೋಷ್ಟು ನಾನಿಲ್ಲಿ ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವ ಮೊಸರನ್ನು ಹಾಕ್ಕೊಳ್ಳಿ, ಹುಳಿ ಇರುವ ಮೊಸರು ಹಾಕೋದಕ್ಕೆ ಹೋಗಬೇಡಿ. ನೋಡಿ, 1 ಕಪ್ ಅಷ್ಟು ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಿನಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಅಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಆದಷ್ಟು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ಪಾತ್ರೆಗೆ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಮಾಡಿಟ್ಟಿಕೊಂಡಿರುವಂಥ ಚುರುಮುರಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ, ಮಿಶ್ರಣ. ನೋಡಿ, ಇವಾಗ ನಾನು ಮತ್ತೆ ಯಾವ ಕಪ್ಪಿನಿಂದ ಚುರುಮುರಿ ತೊಗೊಂಡಿದ್ದೀನೋ ಅದೇ ಕಪ್ಪಿನಿಂದ 1 ಕಪ್ ಆಗುವಷ್ಟು ಇಲ್ಲಿ ಸಣ್ಣ ರವೆಯನ್ನು ತೊಗೋತಾ ಇದ್ದೀನಿ. ನೋಡಿದ್ರೆ ಸಣ್ಣ ರವೆ ಇದ್ದರೆ ನೀವು ಸಣ್ಣ ರವೆ ತೊಗೊಳ್ಳಿ, ಇಲ್ಲಾಂದರೆ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ನೋಡಿ, ಅದೇ ಕಪ್ಪಿನಿಂದ 1 ಕಪ್ ರವೆಯನ್ನು ಹಾಕ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿದೆ ಅಂತ. ನೋಡಿ, ಈ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮತ್ತೆ ನೀರನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಾವು ದೋಸೆ ಹಿಟ್ಟಿನಿಂದನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಒಂದು ಡಕ್ಕನವನ್ನು ಮುಚ್ಚಿ ಒಂದು 10 ನಿಮಿಷ ನಾವು ಇದನ್ನು ನೆನೆಯೋದಕ್ಕೆ ಬಿಡೋಣ. 10 ನಿಮಿಷದಲ್ಲಿ ಚೆನ್ನಾಗಿ ನೆಂದು ಹೋಗುತ್ತೆ. ರವೆ ಇರುವುದರಿಂದ ಒಂದು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇವಾಗ ಒಂದು 10 ನಿಮಿಷ ಆಯಿತು. ನಾನು ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ರೀತಿ ನೆಂದಿದೆ ನಮ್ಮ ಈ ಮಿಶ್ರಣ ಅಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ನೋಡ್ಬೋದು. ರವೆ ಎಲ್ಲ ನೀರನ್ನು ಹೀರಿಕೊಂಡು ಚೆನ್ನಾಗಿ ನೆಂದು ಹೋಗಿದೆ. ನೋಡಿ, ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿ, ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ 1 ಸ್ಪೂನಷ್ಟು ನಾನು ಈನೋ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈನೋ ಪೌಡ್ರ್ ಇದ್ದರೆ ಈನೋ ಪೌಡ್ರ್ ಹಾಕೊಳ್ಳಿ, ಇಲ್ಲಾಂದರೆ ಅಡುಗೆ ಸೋಡಾ ಕೂಡ ನಾವು ಇಲ್ಲಿ ಬಳಸ್ಬೋದು. ಯಾವುದಾದ್ರೂ ಒಂದು ಇಲ್ಲಿ ಹಾಕ್ಕೊಂಡು ನಾವು ಈ ರೀತಿ ಫಡ್ಡನ್ನು ಮಾಡ್ಕೊಳ್ಬೇಕು. ದೋಸೆ ಹಿಟ್ಟಿನಿಗಿಂತ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ನಾವು ಈ ಫಡ್ಡಿನ ಹಿಟ್ಟು. ನೋಡಿ ಫ್ರೆಂಡ್ಸ್, ನೀವು ಯಾವ ಹದಕ್ಕೆ ಇದೆ ಹಿಟ್ಟು ಅಂತ ನೋಡ್ಕೊಳ್ಬೋದು. ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಾವು ಇದನ್ನು ಇಟ್ಕೊಳ್ಳೋಣ. ಇವಾಗ ಇಷ್ಟೋ ಮೇಲೆ ಒಂದು ಫಡ್ಡಿನ ಹಂಚು ಕೂಡ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಅದು ಕಾಯ್ದ ಮೇಲೆ ಒಂದು ಸ್ವಲ್ಪ ನಾವು ಎಣ್ಣೆಯನ್ನು ಹಚ್ಕೊಳ್ಬೇಕು. ಈ ರೀತಿ ಹಚ್ಕೊಂಡಾದಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ನಾವು ಈ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡು ಎಲ್ಲದರಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇದು ಉಪ್ಪಿ ಮೇಲ್ಗಡೆ ಬರುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಂಡು ನಾವು ಇದು ಒಂದು 2 ನಿಮಿಷ ಇದನ್ನು ಮುಚ್ಚಿ ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು 2 ನಿಮಿಷ ಬೇಯಿಸಿದರೆ ಸಾಕು, ಚೆನ್ನಾಗಿ ಬೆಂದೋಗುತ್ತೆ. ನೋಡಿ, ಈ ರೀತಿ ಒಂದು ಡಕ್ಕನವನ್ನು ಮುಚ್ಚಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಒಂದು ಸ್ವಲ್ಪ ಹೊತ್ತು 2 ನಿಮಿಷ ಆದಮೇಲೆ ನಾವು ಈ ಸೈಡಲ್ಲೂ ತಿರುವಿ ಹಾಕಬೇಕು. ಒಂದು 50% ಬೆಂದಿದ ಮೇಲೆ ನಾವು ಈ ಸೈಡಲ್ಲಿ ತಿರುವಿ ಈ ರೀತಿ ಹಾಕ್ಕೊಂಡು ಮತ್ತೆ ಈ ಸೈಡಲ್ಲಿ ಕೂಡ ನಾವು ಒಂದು 2 ನಿಮಿಷದವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕೇವಲ ನಾವು 1 ಕಪ್ ಚುರುಮುರಿ ಮತ್ತು 1 ಕಪ್ ರವೆ ಮತ್ತು 1 ಕಪ್ ಮೊಸರಿನಿಂದ ನಾವು ಈ ರೀತಿ ಸಾಫ್ಟಾಗಿರುವ ಚುರುಮುರಿಯಿಂದ ಫಡ್ಡು ರೆಡಿ ಮಾಡ್ಕೊಳ್ಬೋದು. ನೋಡಿ, ಚುರುಮುರಿಯಿಂದ ನಾವು ಚುಡುವ ಅಥವಾ ಸುಸ್ಲ ಇದನ್ನೇ ಮಾಡಿ ನಾವು ತಿಂದು ಬೇಜಾರಾದರೆ ನೀವು ಮನೆಯಲ್ಲೇ ಹೇಗಾದರೂ ಚುರುಮುರಿ ಇದ್ದೇ ಇರುತ್ತೆ. ನೀವು ಈ ರೀತಿ ಒಂದು ಸರ್ತಿ ಮಾಡ್ಕೊಂಡು ನೋಡಿ, ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ನೋಡಿ, ಇದೇ ರೀತಿ ನಾನು ಎಲ್ಲ ಫಡ್ಗಳನ್ನು ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಕೊಳ್ಬೋದು. ತುಂಬಾ ಸಾಫ್ಟಾಗಿವೆ. ಮುಟ್ಟಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ಬೋದು. ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟೊಂದು ರುಚಿಯಾಗಿರುವ ನಮ್ಮ ಈ ಚುರುಮುರಿಯಿಂದ ಮಾಡಿರುವಂಥ ಫಡ್ಡು ರೆಡಿ ಆಯಿತು. ನೋಡಿದ್ರೆ ಇಲ್ಲಿ ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ನಾನು ಇಲ್ಲಿ ಶೇಂಗಾ ಚಟ್ನಿ, ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ಅದ್ರ ಜೊತೆ ನೀವು ಇದನ್ನು ಸರ್ವ್ ಮಾಡ್ಕೊಳ್ಬಹುದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಹೆಚ್ಚು ಶೇರ್ ಮಾಡಿ
ಫ್ರೆಂಡ್ಸ್. ನೋಡಿದ್ರಾ, ಇಲ್ಲಿ ಮುಟ್ಟಿದ್ರೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ, ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ. ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಬೋದು. ಹತ್ತಿಯಷ್ಟೇ ಮೃದುವಾಗಿರುವಂಥ ನಮ್ಮ ಈ ಚುರುಮುರಿ ಪಡ್ಡು ರೆಡಿ ಆಯಿತು ನೋಡಿ. ಅಕ್ಕಿ ಅಥವಾ ಬೇಳೆ ನೆನೆಸುವುದು, ರುಬ್ಬುವುದು ಯಾವುದು ಬೇಡ, ಕೇವಲ 3 ಪದಾರ್ಥಗಳನ್ನು ಬಳಸಿ ನಾವು ಈ ರೀತಿ ಚುರುಮುರಿ ಪಡ್ಡು ಮಾಡ್ಕೊಳ್ಬೋದು. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ನಾಳೆ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.